ಒಂದು 2 ನಿಮಿಷ ಇರೋಣ. ಏನು ಹೇಳೋದು, ಮಹಾನ್ ವ್ಯಕ್ತಿ. ಪ್ರಪಂಚದಲ್ಲಿ ತುಂಬ ಜನ ಹುಡ್ತಾರೆ, ತುಂಬ ಜನ ಸಾಯ್ತಾರೆ. ಬದುಕು ಅನ್ನೋದೊಂದು ಅವಕಾಶ. ಆ ಅವಕಾಶದಲ್ಲಿ ನೀವು ಏನು ಸಾಧಿಸ್ತೀರಾ ಅಥವಾ ಎಷ್ಟು ಧೈರ್ಯ ಮಾಡ್ತೀರಾ, ಯಾವ ಮಟ್ಟಿಗೆ ನಿಮ್ಮ ಬದುಕನ್ನು ಉಪಯೋಗಿಸ್ಕೊತೀರಾ ಅನ್ನೋದಕ್ಕೆ ಒಂದು ಉದಾಹರಣೆ. ಹುಣಸೂರಲ್ಲಿ ಹುಟ್ಟಿ ಎಲ್ಲ ಸಿನಿಮಾದ ಒಂದು ಏನೇನೋ ಒಂದು ನಾರ್ಮ್ಸ್ ಇರುತ್ತಲ್ಲ, ಹಿಂಗೆ ಇರಬೇಕು, ಒಬ್ಬ ನಾಯಕನಾಗಕ್ಕೆ ಇದೇ ಥರ ಇರಬೇಕು, ಅಥವಾ ಈ ವಿಷಯಗಳಲ್ಲಿ ಮಾತ್ರ ಒಬ್ಬ ದೊಡ್ಡ ನಿರ್ಮಾಪಕ ಆಗ್ಬೋದು, ಸ್ಟಾರ್ ಆಗ್ಬೋದು ಅನ್ನೋ ಎಲ್ಲ ಒಂದು ಏನು ಕಲ್ಪನೆಗಳಿತ್ತು ಅದನ್ನೆಲ್ಲ ಹೊಡೆದು ತನ್ನದೇ ಆದ ಒಂದು ಸಾಧನೆ ಮಾಡಿರುವಂಥ ಮಹಾನ್ ಚೇತನ. ಕನ್ನಡ ಚಿತ್ರರಂಗಕ್ಕೆ ಅವ್ರು ಕೊಟ್ಟಂಥ ಕೊಡುಗೆ ತುಂಬ ದೊಡ್ಡದು. ಇದು ನೋಡಿದಾಗೆಲ್ಲ ಭಾಳ ಸ್ಫೂರ್ತಿಯಾಗಿರುತ್ತೆ. ಯಾಕಂದರೆ ಎಷ್ಟು ಅದ್ಭುತವಾಗಿ ಒಂದು ಅವಕಾಶ, ಅಂದರೆ ಬದುಕೇ ಅವಕಾಶ, ಅದನ್ನು ಬದುಕಿದ್ರು ಅನ್ನೋದಕ್ಕೆ ಸಂತೋಷ ಪಡಬೇಕು. ಅವ್ರಿಗೆ ಗೌರವ ಸಲ್ಲಿಸಿ ನಾವೆಲ್ಲರೂ ಕಳಿಸ್ಕೊಡ್ಬೇಕು ಅಷ್ಟೇ. ಕುಟುಂಬಕ್ಕೆ ದೇವರು ಶಕ್ತಿ ಕೊಡಲಿ, ಇದನ್ನು ಬರೆಸುವಂಥ ಕರ್ನಾಟಕ ಕನ್ನಡ ಚಿತ್ರರಂಗ ಅವ್ರನ್ನ ಯಾವತ್ತೂ ಸ್ಮರಿಸಿ. ಥ್ಯಾಂಕ್ ಯು. ಒಬ್ಬರು ಅದ್ಭುತವಾದ ನಿರ್ಮಾಪಕ, ನಿರ್ದೇಶಕ, ಕಲಾವಿದ. ನನಗೆ ಶ್ರುತಿ ಅನ್ನೋ ಸಿನಿಮಾದಲ್ಲಿ 45 ದಿನಗಳ ಕಾಲ ಅವ್ರ ಜೊತೆ ಅವ್ರು ಹೇಳೋದು, ನಿಮ್ಮ ಶ್ರೀಮತಿ ಮಕ್ಕಳನ್ನ ಕರ್ಸ್ಕೊಳ್ಳೋದಕ್ಕೆ ಶನಿವಾರ ಒಂದೊಪ್ಪತ್ತು ಸ್ಕೂಲ್, ಭಾನುವಾರ ಫುಲ್ ಡೇ ರಜಾ. ಆ 1.5 ದಿನ ನೀನು ಕರ್ಸ್ಕೊಂಡು ಮತ್ತೆ ಅವ್ರನ್ನ ಕಳಿಸು. ಅವ್ರಿಗೆ ಬಸ್ ಚಾರ್ಜ್ ಎಲ್ಲ ನನ್ನ ಹೆಂಡತಿ ಮಕ್ಕಳನ್ನ ಕರೆಸಿ ಅವರಿಗೆಲ್ಲ ಇದು ಮಾಡಿ, ಇವತ್ತು ಅದ್ಭುತವಾದ ಒಬ್ಬ ಕಲಾವಿದ, ಒಬ್ಬ ನಿರ್ಮಾಪಕ, ಒಬ್ಬ ನಿರ್ದೇಶಕ ಅಂತ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಏನು ಅದು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದರು. ಹಾಗಾಗಿ ಅವರು ದೊಡ್ಡ ನಿರ್ಮಾಪಕ. ಸಿಂಗ್ಪೂರ್ನಲ್ಲಿ ಪಿಕ್ಚರ್ ಮಾಡಿದ್ರು, ಆಫ್ರಿಕಾದಲ್ಲಿ ಸಿನಿಮಾ ಮಾಡಿದ್ರು. ನಮ್ಮವ್ರು ಇಲ್ಲಿ ಮಾಡೋದಕ್ಕೆ ಇನ್ನೂ ಕೊರಗ್ತಾ ಇರ್ತಾರೆ. ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಿ. ಪ್ರೀತಿಯನ್ನು ಪವಿತ್ರವಾದ ಇದನ್ನು ಅದನ್ನು ಉಳಿಸ್ಬೇಕು, ಬೆಳೆಸ್ಬೇಕು. ನಮಸ್ಕಾರ. ಸರ್, 1 ನಿಮಿಷ. ಸಂದೇಶ್ ಅಣ್ಣ ಆಯ್ತಾ? ಬನ್ನಿ, ಆಯಿತು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.